ಈ ತೋಟದಲ್ಲಿ ಪ್ರತಿಯೊಂದು ಗಿಡನೂ ಇದೇ ಥರ ಹೆಲ್ದಿಯಾಗಿ ಗ್ರೀನ್ ಕಲರಲ್ಲಿ ಇದೆ ನೋಡ್ಬೋದು. ಎಲ್ಲ ಗಿಡಗಳು ಅಂದರೆ ಎಲ್ಲ ಗಿಡಗಳನ್ನು ಸಹಿತಗೂ ಇದೇ ಥರನೇ ಇದ್ದಾವೆ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಾವು ಬಂದಿರತಕ್ಕಂಥ ಊರು ಬಂದುಬಿಟ್ಟು ಚಳ್ಳಕೆರೆ. ಈ ಚಳ್ಳಕೆರೆ ಭಾಗದಲ್ಲಿ ನಾವು ಏನಕ್ಕೆ ಇಲ್ಲಿ ಬಂದಿದ್ದೀವಿ, ಈ ತೋಟದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಇವರು ಇಂಟರ್ ಕ್ರಾಪ್ ಆಗಿ ಈ ಪಪ್ಪಾಯ ಹಾಕಿದ್ದಾರೆ. ಪಪ್ಪಾಯ ಹಾಕ್ಬಿಟ್ಟು ಇವರು ಅಡಿಕೆ ಗಿಡ ಇಲ್ಲಿ ನೋಡ್ಬೋದು. ಇವ್ರದ್ದು ರೈತರದು ಅಡಿಕೆ ಗಿಡ ಯಾವ ಕಲರ್ ಇದ್ದಾವೆ ಅಂದರೆ ಇಲ್ಲಿ ಹಳದಿ ಕಲರ್ ಅನ್ನೋದೇ ಇಲ್ಲ ಈ ತೋಟದಲ್ಲಿ. ಅಂದರೆ ಇಂಟರ್ ಕ್ರಾಪ್, ಇದರಿಂದ ನೆರಳು ಬರ್ತಕ್ಕಂಥ ನೆರಳಿಗೋಸ್ಕರ, ಈ ಪಪ್ಪಾಯಿಂದ ಬರ್ತಕ್ಕಂಥ ಈ ನೆರಳಿಗೋಸ್ಕರ ಈ ಗಿಡ ಹೆಲ್ದಿಯಾಗಿ ಗಿಡ ಗ್ರೀನಿಶ್ ಆಗಿ ಈ ಥರ ಇದೆ. ಇದರಲ್ಲಿ ಇದೆ ಅಂತಲ್ಲ, ಪ್ರತಿಯೊಂದು ಗಿಡನೂ ಇದರಲ್ಲಿ ಈ ತೋಟದಲ್ಲಿ ಪ್ರತಿಯೊಂದು ಗಿಡನೂ ಇದೇ ಥರ ಹೆಲ್ದಿಯಾಗಿ ಗ್ರೀನ್ ಕಲರಲ್ಲಿ ಇದೆ ನೋಡ್ಬೋದು. ಎಲ್ಲ ಗಿಡಗಳು ಅಂದರೆ ಎಲ್ಲ ಗಿಡಗಳನ್ನು ಸಹಿತಗೂ ಇದೇ ಥರನೇ ಇದ್ದಾವೆ. ಸೊ ನಾವು ಹಳೆ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಈ ಇಂಟರ್ ಕ್ರಾಪ್ ಆಗಿ ಬೆಳಿಬೇಕು ಅಂತ ಹೇಳ್ತಿದ್ದೀವಿ. ಅಂದರೆ ಇವರು ಮಾಡ್ತಾ ಇರೋದು ಏಜ್ ಬಂದುಬಿಟ್ಟು 3 ವರ್ಷದಿಂದ ಒಳಗಡೆ ಮಾಡ್ತಾ ಇರೋದು. ಸೊ ನೀವು ಆದ್ರೂ ಅಷ್ಟೇ 3 ವರ್ಷದ ಒಳಗಡೆ ನಿಮಗೆ ಯಾವ ಥರ ಇಂಟರ್ ಕ್ರಾಪ್ ಬೇಕೋ, ನಿಮ್ಮ ಇದರಲ್ಲಿ ನಿಮಗೆ ಏನು ಅನುಕೂಲನೋ ಅದೇ ಥರನೇ ನೀವು ಇಂಟರ್ ಕ್ರಾಪ್ ಆಗಿ ಬೆಳೀರಿ. ಇದು ಚಳ್ಳಕೆರೆ ಭಾಗದಲ್ಲೇ ಈ ರೀತಿ ಇದೆ. ಇಲ್ಲಿ ಪರ್ಸೆಂಟೇಜು ಬಿಸಿಲು 40ವರೆಗೂ ಹೋಗಿರೋದಿದೆ ಇಲ್ಲಿ. ಬಟ್ ಆದ್ರೂ ಈ ಜಾಗದಲ್ಲಿ, ಈ ಪ್ಲೇಸಲ್ಲಿ ಅಂದರೆ ಈ ಚಳ್ಳಕೆರೆ ಭಾಗದಲ್ಲಿ ಈ ಥರ ಗಿಡ ಇರೋದು ತುಂಬ ರೇರು. ಬಟ್ ಆದ್ರೂ ಇವರು ಕಾಪಾಡಿಕೊಂಡು ಈ ಪಪ್ಪಾಯ ಇಂಟರ್ ಕ್ರಾಪ್ ಆಗಿ ಬೆಳೆದು, ಮತ್ತು ಇವರು ಹೊಲದಲ್ಲಿ ಇನ್ನೂ ಒಂದು ಏನು ಮಾಡಿದ್ದಾರೆ ಅಂದರೆ, ಈ ನೆಲನ ಖಾಲಿ ಬಿಟ್ಟಿದ್ದಾರೆ. ಮತ್ತು ಬೋತ್ ಥರ ಮಾಡಿಸಿದ್ದಾರೆ. ಬದಿನಲ್ಲಿ ಪಪ್ಪಾಯ ಮತ್ತು ಅಡಿಕೆ ಈ ಥರ ಮಾಡಿದ್ದಾರೆ. ಅದಕ್ಕೆ ಇವ್ರದ್ದು ತೋಟದಲ್ಲಿ ಏನಾಗಿದೆ ಅಂದರೆ, ಎಲ್ಲ ಗಿಡಗಳಿಗೂ ಕರೆಕ್ಟಾಗಿ ನೆರಳು ಮತ್ತು ನೀರು ಕರೆಕ್ಟ್ ಆಗ್ತಿದೆ. ಆದ್ದರಿಂದ ಈ ಗಿಡಗಳು ಎಲ್ಲವೂ ಹೆಲ್ದಿಯಾಗಿ ಗ್ರೀನಿಶ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ದಾವೆ. ಸೊ ಇದು ಚಳ್ಳಕೆರೆ ಭಾಗದಲ್ಲಿ. ಈಗ ನಮ್ಮ ಚಿತ್ರದುರ್ಗ ಭಾಗದಲ್ಲೂ ಇದೇ ಥರನೇ ನೀವು 3 ವರ್ಷದ ಒಳಗಡೆ ಇರೋ ಒಂಥ ತೋಟಗಳು ಏನಿದಾವಲ್ಲ, ಅದರಲ್ಲಿ ನೀವು ಇಂಟರ್ ಕ್ರಾಪ್ ಆಗಿ ಪಪ್ಪಾಯನೇ ಬೆಳಿಬೇಕಂತ ಏನಿಲ್ಲ. ಬಟ್ ಬೇರೆ ಎಲ್ಲ ಇದ್ದಾವೆ ಇಂಟರ್ ಕ್ರಾಪ್ ಆಗಿ. ಅವನ್ನ ಆದಷ್ಟು ರೈತರು ಬೆಳೆಸ್ತಾ ಸ್ವಲ್ಪ ನಿಮ್ಮ ಲಾಭನೂ ಜಾಸ್ತಿ ಮಾಡ್ತಾ ಈ ಅಡಿಕೆ ಗಿಡಕ್ಕೆ ಹೆಲ್ದಿ ಇದನ್ನು ಕೊಡ್ತಾ ಹೋಗಿ ಅಂತ ಹೇಳ್ತಾ, ಇಲ್ಲಿ ಬಂದಿರುವ ತೋಟದಲ್ಲಿ ಈಗ ಅಡಿಕೆ ಬೆಳೆಯಲ್ಲಿ ಬಂದಿದ್ದೀವಿ ನಾವು. ಅಡಿಕೆ ಬೆಳೆಯಲ್ಲಿ ಇಂಟರ್ ಕ್ರಾಪ್ ಆಗಿ ಹಲವಾರು ನಾವು ಬೆಳೆಗಳನ್ನು ಬೆಳೆಬೋದು ಅಂತ ಹೇಳಿದ್ವಿ. ಅದರಲ್ಲಿ ದ್ವಿದಳ ಧಾನ್ಯಗಳಂತ ಎಕ್ಸಾಂಪಲ್ ಕೊಟ್ಟಿದ್ವಿ. ಬಟ್ ಸ್ಪೆಷಲಿ ಏನಾಗುತ್ತೆ ಅಂತಂದರೆ, ಈ 3 ವರ್ಷದ ಒಳಗೆ ಇರುವ ಅಡಿಕೆ ಗಿಡಗಳಲ್ಲಿ ನಾವು ಯಾವುದಾದ್ರೂ ಇಂಟರ್ ಕ್ರಾಪ್ ಆಗಿ ಬೆಳೆಸಿ ಅಧಿಕ ಲಾಭವೂ ಸಹ ಪಡೆಯಬಹುದು. ಅಧಿಕ ಲಾಭದ ಜೊತೆಗೆ ನಾವು ನಮ್ಮ ಅಡಿಕೆ ಗಿಡಗಳಿಗೆ ನೆರಳು ಕೊಡೋದು ಬಹಳ ಮುಖ್ಯವಾಗಿರುತ್ತದೆ. ಯಾಕೆಂದರೆ ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳುಗಳಲ್ಲಿ ಇದರ ಒಂದು ತೇವಾಂಶ ಮತ್ತು ಒಂದು ಉಷ್ಣತೆ ಹೆಚ್ಚಾಗಿರೋದ್ರಿಂದ ಅಡಿಕೆ ಗಿಡಗಳಿಗೆ ನೆರಳಿನ ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ನೀವು ಯಾವುದಾದರೂ ಇಂಟರ್ ಕ್ರಾಪ್ ಆಗಿ ಬೆಳಿಲೇಬೇಕು. ನೋಡಿ, ಇಲ್ಲಿ ಬೆಳೆದಿರೋ ರೈತ ಪಪ್ಪಾಯ ಬೆಳೆ ಬೆಳೆದಿದ್ದಾರೆ. ಮೇನ್ ಕ್ರಾಪ್ ಆಗಿ ಅಡಿಕೆ ಇದ್ದರೂ ಸಹ ಈಗ ಪಪ್ಪಾಯ ಬೆಳೆ ಬರ್ತಾ ಇದೆ. ಇಲ್ಲಿ ಇದರ ಒಂದು ಬೆಳವಣಿಗೆಯೂ ಸಹ ಉತ್ತಮ ರೀತಿಯಲ್ಲಿ ಕಾಣಬಹುದು. ಇಲ್ಲಿ ಪ್ರಮುಖವಾಗಿ ಏನಂತಂದರೆ, ನೆರಳು ಈ ರೀತಿಯಾಗಿ ಸಿಕ್ಕಿರುವುದರಿಂದ ಗಿಡದ ಬೆಳವಣಿಗೆಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಕಂಡು ಬಂದಿದೆ. ಸೊ ಹಾಗಾಗಿ ನೀವು ಇದೇ ರೀತಿಯಾದ ಯಾವುದಾದ್ರೂ ದ್ವಿದಳ ಧಾನ್ಯ ಅಥವಾ ಯಾವುದಾದ್ರೂ ಮೇಜರ್ ಕ್ರಾಪ್ ಆಗಿ ಇದನ್ನು ನೀವು ಮಧ್ಯ ಬೆಳೆಯಾಗಿ ಬೆಳೆಸಬಹುದು. ಪ್ರತಿಯೊಂದು ಗಿಡದ ಬೆಳವಣಿಗೆ, ಇದರ ಒಂದು ಸ್ಟೆಮ್ ಭಾಗ ಆಗಿರ್ಬೋದು ಅಥವಾ ಗರಿ ಭಾಗ ಆಗಿರ್ಬೋದು, ಬಹಳ ಒಳ್ಳೆಯ ರೀತಿಯಿಂದ ಬರ್ತಾ ಇದೆ ಈ ತೋಟದಲ್ಲಿ. ಈ ಒಂದು ಭಾಗ, ನಾವು ಇರೋ ಭಾಗದಲ್ಲಿ ಚಳ್ಳಕೆರೆ ಹತ್ತಿರ ಬರುತ್ತೆ ಈ ತೋಟದಲ್ಲಿ ಇವಾಗ ಉಷ್ಣತೆ 32-33ವರೆಗೂ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ 40+ ಆಗುವ ಸಾಧ್ಯತೆಯೂ ಇರುತ್ತೆ. ಈ ಒಂದು ಸಮಯದಲ್ಲಿ ಸ್ಪೆಷಲಿ ಸಕ್ಕಿಂಗ್ ಪೆಸ್ಟ್ನ ಒಂದು ಹಾವಳಿ ಜಾಸ್ತಿ ಆಗಿರುತ್ತೆ. ಅದರಲ್ಲಿಯೂ ಸಹ ಮೈಟ್ಸ್ ಆಗಿರಬಹುದು, ಮತ್ತು ಬಿಳಿ ನೊಣದ ಹಾವಳಿ ಆಗಿರ್ಬೋದು, ಮತ್ತು ಬಿಳಿ ನುಸಿಯ ಬಾಧೆಯೂ ಸಹ ಆಗಿರ್ಬೋದು. ಡೇ ಬೈ ಡೇ ಬರ್ತಾನೆ ಇರುತ್ತೆ. ಹಾಗಾಗಿ ರೈತ ಬಾಂಧವರು ನಿಮ್ಮ ತೋಟದಲ್ಲಿ ಬಂದಿರುವಂತಹ ಈ ಸಕ್ಕಿಂಗ್ ಪೆಸ್ಟ್ಗಳನ್ನು ಐಡೆಂಟಿಫೈ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ. ಏನಾಗುತ್ತೆ ಅಂತಂದರೆ, ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ಯಾವುದೇ ಒಂದು ಸಕ್ಕಿಂಗ್ ಪೆಸ್ಟ್ ಬಂದಾಗ ಅದರ ಪ್ರಮುಖವಾಗಿ ಲಕ್ಷಣ ಏನಂತಂದರೆ, ಹಳದಿ ಬಣ್ಣನೇ ಮೊದಲ ಒಂದು ಲಕ್ಷಣವಾಗಿರುತ್ತದೆ. ಹಾಗಾಗಿ ಆ ಒಂದು ಲಕ್ಷಣ ಯಾವ ಕೀಟದಿಂದ ಅಥವಾ ಯಾವ ಒಂದು ಪೆಸ್ಟಿಂದ ಬಂದಿದೆ ಅಂತ ನೀವೇ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ, ಈಗ ಒಂದು ವೇಳೆ ನಿಮ್ಮ ತೋಟದಲ್ಲಿ ಬಿಳಿ ನೊಣದ ಹಾವಳಿ ಜಾಸ್ತಿ ಇದ್ದಾಗ ನೀವು ಮೈಟಿಸೈಡ್ ಅಥವಾ ಈ ಮೈಟ್ಸ್ ಬಂದಿದೆ ಅಂತ ತಿಳ್ಕೊಂಡು ಸ್ಪ್ರೇ ಮಾಡೋದರಿಂದ ಯಾವುದೇ ರೀತಿಯ ಲಾಭ ನಿಮಗೆ ಸಿಗೋದಿಲ್ಲ. ಹಾಗಾಗಿ
ಯಾವ ಒಂದು ಕೀಟ ಬಂದಿದೆ ಅಥವಾ ಯಾವ ಒಂದು ರೋಗ ಬಂದಿದೆ ಸೂಕ್ತವಾದ ಅದನ್ನು ಮಾಹಿತಿ ಪಡೆದುಕೊಂಡು ಅದರ ತಕ್ಕಂಗೆ ಸ್ಪ್ರೇ ಮಾಡೋದು ಬಹಳ ಮುಖ್ಯವಾಗಿರುತ್ತದೆ. ಈ ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದರೆ ನಮ್ಮ ಚಾನಲ್ಲು ಯಾವಾಗಲೂ ನಿಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದೆ, ಇನ್ನು ಮುಂದೆನೂ ಮಾಡ್ತಾಯಿದೆ. ಸೊ ನೀವೆಷ್ಟು ನಮಗೆ ಕಮೆಂಟ್ಸು ರಿಪ್ಲೈ ನಮಗೆ ಬರುತ್ತೋ ಅದ್ರ ಮೇಲೆ ನಮ್ಮದು ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ನಮಗೂ ಒಂದು ಸ್ವಲ್ಪ ಇದು ಬರುತ್ತೆ. ಸೊ ಅದರಿಂದ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಈ ಥರ ಮಾಡಿದರೆ ಇದು ಕರೆಕ್ಟೋ ಸರಿನೋ. ಇಲ್ಲಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.